ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿಕೆಶಿ ಮುಸುಕಿನ ಗುದ್ದಾಟ ಇರೋದು ಇವತ್ತು ಮತ್ತೆ ಸಾಬೀತಾಯಿತು. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಹೇಗೆ ಹೇಳ್ತಾ ಇದ್ರೋ ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಇವತ್ತು ಮತ್ತೆ ಕನ್ಫರ್ಮ್ ಆಯಿತು. ಜೆಡಿಎಸ್ ಬಿಡಲ್ಲ ಅಂತಿರೋ ಶಾಸಕರು ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು. ಹಾಗಿದ್ರೆ ಮೂರೂ ಪಕ್ಷಗಳಲ್ಲಿ ಇವತ್ತು ಏನೇನಾಗಿದೆ ನೋಡೋಣ. ಅವತ್ತು ಉಗ್ರಪ್ಪ ಸಲೀಂ ಅಹಮದ್ ಗುಸುಗುಸು 53 ಮಾಡಿ ಇವನ ಶ್ರೇಷ್ಠ ಲೆಕ್ಕಾಗಿ. ಇವತ್ತು ಸಿದ್ದರಾಮಯ್ಯ ಪಟ್ಟಣ ಪಿಸುಪಿಸು. ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಕಾಂಗ್ರೆಸ್ ಒಳಮುನಿಸು ಮತ್ತೆ ಬಹಿರಂಗ. 8% ಇತ್ತು, 12% ಮಾಡಿತ್ತು. ಸರಿಯಪ್ಪ. ಅದು ಅಕ್ಟೋಬರ್ 12, 2021 ಕೆಪಿಸಿಸಿ ಕಚೇರಿಯಲ್ಲಿ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಹಾಗೂ ಕೆಪಿಸಿಸಿ ಮಾಧ್ಯಮ ಸಂಯೋಜಕ ಸಲೀಂ ಡಿಕೆಶಿ ಬಗ್ಗೆ ಮಾತಾಡಿದ್ರು. ಡಿಕೆಶಿ ಪರ್ಸೆಂಟೇಜ್ ತಗೊಳ್ತಿದ್ದಾರೆ, ಡಿಕೆಶಿ ಹುಡುಗರು 50ರಿಂದ 100 ಕೋಟಿ ಹಣ ಮಾಡಿದ್ದಾರೆ, ಡಿಕೆಶಿ ಹತ್ರ ಎಷ್ಟಿರಬೇಕು, ತೊದಲ್ತಾರೆ ಕುಡಿದವ್ರ ರೀತಿ ಅಂತೆಲ್ಲ ಮಾತಾಡಿದ್ರು. ಆದ್ರೆ ಇವತ್ತು ಇದೇ ಡಿಕೆ ಶಿವಕುಮಾರ್ ಬಗ್ಗೆ ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಪಿಸುಮಾತು ಕಾಂಗ್ರೆಸ್ನಲ್ಲಿ ಸಂಚಲನ ಎಬ್ಬಿಸಿದೆ. ಇನ್ನೂ 1 ವರ್ಷ 2 ತಿಂಗಳ ಹಾಲೆ ಟಿಕೆಟಿಗೆ ಶುರು ಮಾಡಿದ್ರು. ಅಯ್ಯೋ, ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗಿದ್ರೆ 5,000 ಎಲ್ಲ ಹಾಳು ಮಾಡ್ತಾರೆ ಅಷ್ಟೇ. ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನ್ ಸರೆಂಡರ್ ಆಗೋದು ನಮ್ಗೆ? ಅದೇ ಬೇಡಪ್ಪ. ಇದು ಸಿದ್ದರಾಮಯ್ಯ ಮತ್ತು ಅಶೋಕ್ ಪಟ್ಟಣ್ ಅವರ ಈ ಪಿಸುಮಾತಿಗೆ ಕಾರಣ ಆಗಿದ್ದು ಅಖಂಡ ಶ್ರೀನಿವಾಸ್ ಮೂರ್ತಿ. ಶಾಸಕರ ಮನೆಗೆ ಬೆಂಕಿ ಇಟ್ಟಿದ್ದು, ಇದರಲ್ಲಿ ಮಾಜಿ ಮೇಯರ್ ಸಂಪತ್ರಾಜ್ ಕೈವಾಡ ಇದ್ದ ವಿಷಯ ದೊಡ್ಡದಾಗಿತ್ತು. ಜೈಲಿಂದ ರಿಲೀಸ್ ಆದ್ಮೇಲೆ ಡಿಕೆಶಿ ಆಪ್ತ ಸಂಪತ್ರಾಜ್ ಪುಲಕೇಶಿ ನಗರ ಟಿಕೆಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಇದರ ಜೊತೆಗೆ ಜಾಕೀರ್ ಪ್ರಸನ್ನಕುಮಾರ್ ಕೂಡ ಇದೇ ವಿಚಾರವನ್ನ ಗೌಪ್ಯವಾಗಿ ಮಾತಾಡಿದ್ರು. ಸುದ್ದಿ ದೊಡ್ಡದಾಯಿತು. ಆಗ ಸಿದ್ದರಾಮಯ್ಯ ಪುಲಕೇಶಿ ನಗರ ಟಿಕೆಟ್ ಅಖಂಡಗೆ ಕೊಡಿಸ್ತೀನಿ ಅನ್ನೋ ಮೂಲಕ ಡಿಕೆಶಿ ಮತ್ತು ಟಿಕೆಟ್ ಆಕಾಂಕ್ಷಿಗಳಿಗೆ ಶಾಕ್ ಕೊಟ್ಟರು. 1 ವರ್ಷ 2 ತಿಂಗಳ ಹಾಲೆ ಟಿಕೆಟಿಗೆ ಶುರು ಮಾಡಿದ್ರು. ಅಯ್ಯೋ, ಮಾಡಿದ್ರು ಮಾಡ್ಲಿ ಬಿಡಪ್ಪ, ಸಿಟ್ಟಿಂಗ್ ಮೆಂಬರ್ ಅಲ್ವಾ, ಅವ್ನು ಸೋಲ್ತೀನಿ ಅಂತ ಇದಾದ್ರೆ ತಾನೇ ಅವ್ನು ಟಿಕೆಟ್ ತಪ್ಪೋದು. ಸಿಟ್ಟಿಂಗ್ ಮೇಲೆ ಎಲ್ಲ ಕಂಟಿನ್ಯೂ ಮಾಡ್ಬಿಡ್ತಾರೆ. ಯಾಕೆ ತಲೆ ಕೆಡ್ಸ್ಕೊಂಡು ಹೋಗಿದ್ರೆ 5,000 ಎಲ್ಲ ಹಾಳು ಮಾಡ್ತಾರೆ ಅಷ್ಟೇ. ಸರಿಯಪ್ಪ, ಅಲ್ಟಿಮೇಟ್ಲಿ ವಾಟ್ ಇಸ್ ದಿ ಔಟ್ಕಮ್ ಏನು? ಸರೆಂಡರ್ ಆಗ್ಬೇಕು ಅವರು ಅಂತ. ಏನ್ ಸರೆಂಡರ್ ಆಗೋದು ನಮ್ಗೆ? ಅದೇ ಬೇಡಪ್ಪ. ಇದು ಸೋಮವಾರದಿಂದ ಸಂಪುಟ ಆಟ ಶುರು. ದೆಹಲಿಗೆ ಹೋಗ್ತಿದ್ದಾರೆ ಸಿಎಂ ಬೊಮ್ಮಾಯಿ. ಆರು ತಿಂಗಳು ಆಡಳಿತ ಪೂರೈಸಿದ ಬೆನ್ನಲ್ಲೇ ಸೋಮವಾರದ ಬಳಿಕ ದೆಹಲಿಗೆ ತೆರಳಲು ಸಿಎಂ ಬೊಮ್ಮಾಯಿ ರೆಡಿಯಾಗ್ತಿದ್ದಾರೆ. ಸಚಿವ ಸಂಪುಟ ವಿಸ್ತರಣೆ, ಪುನರಚನೆ, ನಿಗಮ ನೇಮಕಾತಿ ಪಟ್ಟಿ ಜೊತೆ ದೆಹಲಿಗೆ ಹೋಗ್ತಿದ್ದಾರೆ. ಇದಕ್ಕೂ ಮೊದಲು ಲೋಕಸಭಾ ಸದಸ್ಯರಿಗೆ ಭೋಜನಕೂಟ ಏರ್ಪಡಿಸಿದ್ದು, ರಾಜ್ಯದ ಯೋಜನೆಗಳು, ಅನುದಾನ, ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲು ಮನವಿ ಮಾಡ್ತಾರೆ. ಬೆಳಗಾವಿಯಲ್ಲಿ ಕತ್ತಿಗೆ ಜಾರಕಿಹೊಳಿ ತಿರುಗೇಟು. ಬೆಳಗಾವಿಯಲ್ಲಿ ಲಕ್ಷ್ಮಣ ಸವದಿ ಸೋಲಿಗೆ ಕಾರಣ ಆಗಿದ್ದ ರಮೇಶ್ ಜಾರಕಿಹೊಳಿ ಬಿಜೆಪಿಗೆ ಬಂದ ಮೇಲೆ ಮತ್ತೆ ಸವದಿ ಮೂಲೆಗುಂಪಾದ್ರು. ಸಿಟ್ಟಾಗಿರೋ ಸವದಿಗೆ ಉಮೇಶ್ ಕತ್ತಿ ಸಾಥ್ ಕೊಟ್ಟು ಸಿಎಂಗೆ ಜಾರಕಿಹೊಳಿ ಬ್ರದರ್ಸ್ ಬಗ್ಗೆ ದೂರು ಕೊಟ್ಟಿದ್ರು. ಈಗ ರಮೇಶ್ ಜಾರಕಿಹೊಳಿ ಅಥಣಿ ಸೇರಿ ಬೆಳಗಾವಿಯಲ್ಲಿ ಸಂಘಟನೆ ಶುರು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ಮತ್ತೆ ರಾಜಕೀಯ ಜಿದ್ದಾಜಿದ್ದಿ. ಜನಾರ್ದನ್ ರೆಡ್ಡಿ ಮೇಲೆ ಹಳೆ ಕೇಸ್ ಓಪನ್. ಬಳ್ಳಾರಿ ನಗರದ ಎಂಎಂಟಿಸಿ ಕಾಲೋನಿಯಲ್ಲಿ 2010 ಫೆಬ್ರವರಿ 4ರಂದು ಬಿಜೆಪಿ ಪಾಲಿಕೆ ಸದಸ್ಯೆ ಪದ್ಮಾವತಿ ಕೊಲೆಯಾಗಿತ್ತು. ಪ್ರಕರಣವನ್ನ ಸಿಐಡಿಗೆ ವಹಿಸಿದ್ರು. 5 ವರ್ಷ ತನಿಖೆ ನಡೆದರೂ ಕೋರ್ಟ್ಗೆ ವರದಿ ಕೊಡಲಿಲ್ಲ. ಆಗ ಉಸ್ತುವಾರಿ ಸಚಿವರಾಗಿದ್ದವರು ಜನಾರ್ದನ್ ರೆಡ್ಡಿ. ಇದೇ ಜನಾರ್ದನ್ ರೆಡ್ಡಿ ಅವರೇ ಕೊಲೆ ಮಾಡಿಸಿದ್ರು. ಅವರೇ A1 ಅಂತ ಪದ್ಮಾವತಿ ಸಹೋದರ ಆರೋಪಿಸಿ ಸಿಬಿಐಗೆ ವಹಿಸಲು ಪೊಲೀಸ್ ಮಹಾನಿರ್ದೇಶಕರಿಗೂ ಪತ್ರ ಬರೆದಿದ್ದಾರೆ. ಈ ಪತ್ರವನ್ನ ಬೊಮ್ಮಾಯಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಗೃಹ ಇಲಾಖೆಗೆ ಮಾಹಿತಿ ಕೇಳಿದೆ. ಅವತ್ತಿದ್ದ ಎಲ್ಲ ಪೊಲೀಸ್ ಅಧಿಕಾರಿಗಳು ಇದರಲ್ಲಿ ಆರೋಪಿಗಳೇ. ಅದ್ರ ಕೈಲಿ ಅವರ ದೊಡ್ಡ ಅಧಿಕಾರಿಗಳ ಕೈಯಲ್ಲಿ ಏನಾಗ್ತಾ ಇಲ್ಲ. 2018ನಲ್ಲಿ ರಿಟ್ ಪಿಟಿಷನ್ ಸಲ್ಲಿಸಿದ್ದೀನಿ ಹೈಕೋರ್ಟ್ನಲ್ಲಿ. ಇದರಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಅವರ ಹೆಸರು ಫಸ್ಟ್ ಬರ್ತದೆ. ಆಮೇಲೆ ASP ಕುರಾರೆ, ಅವತ್ತು ASP ಇದ್ದಾರೆ ಇಲ್ಲಿ.
ಅವರು ಇವರೇ ಸರ್ A1 A2 ಈ ಕೇಸ್ನಲ್ಲಿ. ಮೈಸೂರು ರಾಜರನ್ನ ಬಿಟ್ರೆ ನನ್ನಿಂದಲೇ ಅಭಿವೃದ್ಧಿ ಮಾಡಿದ್ದು ನಾನು ಎಂದ ಸಂಸದ ಸಿಂಹ. ನಿಮ್ಮ CSR ಅಲ್ಲಿ ಟ್ಯಾಂಕ್ ಇದೆಯಲ್ಲ, 4.5 ಕೋಟಿ ಲೀಟರ್ದು ಸ್ಟೋರೇಜ್ ಟ್ಯಾಂಕ್ ಇದೆಯಲ್ಲ, ಅದು ಮಾಡಿಸಿದವ್ರು ಯಾರು? ನಿಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತಂದವ್ರು ಯಾರು? ಇಷ್ಟು ವಾಟರ್ ಪ್ಲಾಂಟ್ಗಳು ಮಾಡಿಸಿರೋರು ಯಾರು? ಎಲ್ಲ ನಾನೇ ಮಾಡಿಸಿರೋದು. ಮೊನ್ನೆಯಷ್ಟೇ ಸಚಿವ ಸ್ಥಾನ ರೇಸ್ನಲ್ಲಿರೋ ರಾಮದಾಸ್ ವಿರುದ್ಧ ಗುಡುಗಿದ್ದ ಸಂಸದ ಪ್ರತಾಪ್ ಸಿಂಹ ಆಡಿದ ಮಾತುಗಳಿವೆ. ಮೈಸೂರು ಅಭಿವೃದ್ಧಿ ಮಾಡಿದ್ದು ನಾನು ಮೈಸೂರು ಮಹಾರಾಜರನ್ನ ಬಿಟ್ರೆ ನೆಕ್ಸ್ಟ್ ನಾನೇ ಅಂತ ಶಾಸಕ ಎಲ್ ನಾಗೇಂದ್ರ ವಿರುದ್ಧ ಹರಿಹಾಯ್ದ್ರು. ಮೈಸೂರು ಅಭಿವೃದ್ಧಿಗೋಸ್ಕರನೇ ನಾವು ಮಾಡ್ತಿರೋದು. ಮಹಾರಾಜರು 77 ಬಿಟ್ಟರೆ ಹೈಯೆಸ್ಟ್ ಮಾರ್ಜಿನ್ ನನಗೆ ಕೊಟ್ಟಿದ್ದಾರೆ ಜನ. ಯಾಕೆ ಕೊಟ್ಟಿದ್ದಾರೆ? ಕೆಲಸ ಮಾಡಿರೋದಕ್ಕೆ ಕೊಟ್ಟಿದ್ದಾರೆ. ನಾನು ಸನ್ಮಾನ್ಯ ನಾಗೇಂದ್ರ ಅವ್ರಿಗೆ ಕೇಳ್ತೀನಿ, ನಿಮ್ಮ ಮನೆ ಇರೋದು KG ಕೊಪ್ಪಳ ಅಲ್ವಾ? KG ಕೊಪ್ಪಳಲ್ಲ ನಿಮ್ಮ ಲೀಡ್ ಕೊಟ್ಟಿಲ್ವಲ್ಲ ಸರ್? ನೀವು ನನಗೆ ಓಟ್ ಕೊಡಿಸಿದ್ದೀನಿ ಅಂತ KG ಕೊಪ್ಪಳಲ್ಲಿ ಯಾರು ಸರ್ ಲೀಡ್ ಕೊಟ್ಟಿರೋದು? ಏನೇನೋ ಮಾತು ಬರ್ತದೆ, ಮೀಡಿಯಾ ಮುಂದೆ ಇರ್ತದೆ, ಏನೇನೋ ಮಾತಾಡ್ಬೋದು ಅಂತ ಹೇಳಿ ಇವನ್ನೆಲ್ಲ ನಾಲ್ಗೇನೋ ಹರಿಬಿಡೋದು ಬೇಡ. ನಿಮ್ಮ CSR ಅಲ್ಲಿ ಟ್ಯಾಂಕ್ ಇದೆಯಲ್ಲ, 4.5 ಕೋಟಿ ಲೀಟರ್ದು ಸ್ಟೋರೇಜ್ ಟ್ಯಾಂಕ್ ಇದೆಯಲ್ಲ, ಅದು ಮಾಡಿಸಿದವ್ರು ಯಾರು? ನಿಮ್ಮ ಚಾಮರಾಜ ಕ್ಷೇತ್ರದಲ್ಲಿರುವಂತಹ ಪಾಸ್ಪೋರ್ಟ್ ಸೇವಾ ಕೇಂದ್ರವನ್ನು ತಂದವ್ರು ಯಾರು? ಇಷ್ಟು ವಾಟರ್ ಪ್ಲಾಂಟ್ಗಳು ಮಾಡಿಸಿರೋರು ಯಾರು? ಎಲ್ಲ ನಾನೇ ಮಾಡಿಸಿರೋದು. ಪುಟ್ಟರಾಜು ಮರಿತಿಬ್ಬೇಗೌಡ ಕಾಂಗ್ರೆಸ್ ಸೇರ್ಪಡೆ ಪಕ್ಕ. ಮೊನ್ನೆ ನರೇಂದ್ರ ಸ್ವಾಮಿ, ಇವತ್ತು ಧ್ರುವನಾರಾಯಣ್ ಹೇಳಿಕೆ. ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದು JDS ಬಿಡ್ತಾರೆ ಅಂತ ಸುದ್ದಿ ಆಗಿದ್ದು, ಆಮೇಲೆ JDS ಬಿಡಲ್ಲ ಅಂತ ಪುಟ್ಟರಾಜು ಅವರೇ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಕಾಂಗ್ರೆಸ್ ಸೇರ್ತಾರೆ ನೋಡ್ತೀರಿ ಅಂತ KPCC ಕಾರ್ಯಾಧ್ಯಕ್ಷ R ಧ್ರುವನಾರಾಯಣ್ ಬಾಂಬ್ ಹಾಕಿದ್ದಾರೆ. ಪುಟ್ಟರಾಜು ಅವ್ರಿಗೂ ಕೂಡ ಅಸಮಾಧಾನ ಇದೆ. ಆಲ್ಮೋಸ್ಟ್ ಒಬ್ಬರೇ ಅಲ್ಲ, JDSನ ಯಾರು ಶಾಸಕರಿದ್ದಾರೆ ಬಹುತೇಕ ಶಾಸಕರು ಅಲ್ಲಿ ಒಂದು ಅಸಮಾಧಾನದ ವ್ಯಕ್ತಪಡಿಸಿದ್ದಾರೆ. ವಾತಾವರಣ ಸರಿಯಿಲ್ಲ ಅಂತಕ್ಕಂಥದ್ದು ಅವರ ಹೇಳಿಕೆ. ಇತ್ತೀಚಿನ ಬಹಳಷ್ಟು ಜನರು JDSನಿಂದ ನಮ್ಮ ಪಕ್ಷಕ್ಕೆ ಸೇರುವಂತ. ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಇಬ್ರಾಹಿಂಗೆ ಗಾಳ ಹಾಕಿದ್ರು ಕುಮಾರಸ್ವಾಮಿ. ಆದ್ರೆ ಇಬ್ರಾಹಿಂ ಮಮತಾ ಬ್ಯಾನರ್ಜಿ ಅವರ ತೃಣಮೂಲ ಕಾಂಗ್ರೆಸ್ಗೆ ಸೇರ್ತಾರೆ ಅನ್ನೋ ಸುದ್ದಿ ಹೊರಬಿದ್ದಿದೆ. ಈ ಮಧ್ಯೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಬ್ರಾಹಿಂ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ, ಅವರೇನು ವೋಟ್ ಗಿಟ್ಟಿಸೋ ಲೀಡರ್ ಅಲ್ಲ ಅಂತ ಸಂದೇಶ ಕಳಿಸಿದ್ದಾರಂತೆ. ಇದಕ್ಕೆ ಇಬ್ರಾಹಿಂ ರಿಯಾಕ್ಟ್ ಮಾಡಿದ್ದು ಹೀಗೆ. ಕಾಂಗ್ರೆಸ್ ನಾನು ಬಿಡೋದಕ್ಕಿಂತ ಕಾಂಗ್ರೆಸ್ ನನಗೆ ಬೇಡ ಅಂದದ. ನನ್ನ ಹೆಸರು ಸೂಚಿಸಿದ್ರು ನನಗೆ ಮಾಡದೇ ಇದ್ರೆ ಅದ್ರ ಅರ್ಥ ಏನು? ನೀ ಬೇಡಪ್ಪ. ಈ ನನಗೆ ಸಿದ್ದರಾಮಯ್ಯನವ್ರ ಬಗ್ಗೆ ಸಿಟ್ಟಾಗಲಿ ಬೇಜಾರಾಗಲಿ ಇಲ್ಲ. ಪಾಪ ಅವ್ರದ್ದು ಅವ್ರು ನೋಡ್ಕೊತಿದ್ದಾರೆ. ಸೊ ಶೇಕ್ ಅಪ್ನಾ ದೇಕ್ ಅಂತ. ಸೊ ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತೇನೆ ಅಷ್ಟೇ ನಾನು. ಇದಿಷ್ಟು ಇವತ್ತಿನ 3 ಪಕ್ಷಗಳ ಒಳಗೆ ಹೊರಗೆ ನಡೆದ ರಾಜಕೀಯ ಸುದ್ದಿಗಳ ಚಿತ್ರಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಫೆಬ್ರವರಿಯಲ್ಲಿ ಕೊರೋನಾ ಅಬ್ಬರಿಸುತ್ತೋ ಇಲ್ವೋ, ಆದ್ರೆ ನಾಳೆನಿಗೆ ಲಾಸ್ಟ್ ಇನ್ ಮುಂದೆ ನೈಟ್ ಕರ್ಫ್ಯೂ ಇರಲ್ಲ. ಸೋಮವಾರದಿಂದ ಶಾಲೆಗಳು ಫುಲ್ ಟೈಮ್ ಶುರುವಾಗ್ತಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ನಡೆದ ಕೊರೋನಾ ಸಭೆಯ ಕಂಪ್ಲೀಟ್ ಹೈಲೈಟ್ಸ್ ನಿಮ್ಮ ಮುಂದೆ. ಜನವರಿ 31ರಿಂದ ನೈಟ್ ಕರ್ಫ್ಯೂ ರದ್ದು. ಸೋಮವಾರದಿಂದ ಶಾಲೆಗಳು ಶುರು. ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ನಿರ್ಮಾಪನ ಆಗುವಷ್ಟು ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು. ನಿರ್ಮಾಪನ ಒಳ್ಳೆ ಮಾಡೋ ಕೆಲಸ ಯಾವತ್ತೂ ಮಾಡ್ತೀವಿ. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಕೊರೋನಾ ನೈಟ್ ಕರ್ಫ್ಯೂ ಕಿತ್ತಾಕಿ ಅಂತ ಜನ ಉದ್ಯಮಿಗಳು ಹಾಕಿದ್ದಂತ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಇವತ್ತು ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ನಡೆಸಿ ಕೊರೋನಾ ಕಟ್ಟುಪಾಡುಗಳನ್ನೆಲ್ಲ ಬಹುತೇಕ ಕಿತ್ತು ಹಾಕಿದೆ. ಜನವರಿ 31ರಿಂದ ನೈಟ್ ಕರ್ಫ್ಯೂ ಇರಲ್ಲ. ಸೋಮವಾರದಿಂದ ಶಾಲೆಗಳು ಪುನರಾರಂಭ. ಬಾರ್, ರೆಸ್ಟೋರೆಂಟ್, ಪಬ್, ಹೋಟೆಲ್ 100%. ಎಲ್ಲ ರೀತಿ ಸಾರಿಗೆ ಸೇವೆಗಳು 100% ಆರಂಭ. ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ಗಳಿಗೆ 50-50%. ದೇವಸ್ಥಾನ, ಧಾರ್ಮಿಕ ಕಾರ್ಯಕ್ರಮ 50-50. ಸ್ವಿಮ್ಮಿಂಗ್ ಪೂಲ್, ಜಿಮ್, ಕ್ರೀಡೆ 50-50. ಸಭೆ ಸಮಾರಂಭಕ್ಕೆ, ಪ್ರತಿಭಟನೆ, ಮೆರವಣಿಗೆಗೆ ಅವಕಾಶ ಇಲ್ಲ. ಮದುವೆಗೆ, ಕಲ್ಯಾಣ ಮಂಟಪಗಳಲ್ಲಿ 200 ಜನ ಅಷ್ಟೇ. ನೈಟ್ ಕರ್ಫ್ಯೂ 31st ಇಂದ ನೋ ನೈಟ್ ಕರ್ಫ್ಯೂ. ಹೋಟೆಲ್ಗಳು ಓಪನ್. ಆಮೇಲೆ ಸಿನಿಮಾ, ಮಲ್ಟಿಪ್ಲೆಕ್ಸ್ 50%. ಸೋಮವಾರದಿಂದ ಎಲ್ಲ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ಎಲ್ಲರೂ ಮಕ್ಕಳಲ್ಲಿ ಯಾವ್ದಾರೋ ಕ್ಲಾಸ್ನಲ್ಲಿ ಪಾಸಿಟಿವಿಟಿ ಬಂದರೆ ಆ ಕ್ಲಾಸ್ ಮಾತ್ರ ಮುಚ್ಚತ್ತೆ, ಶಾಲೆ ರೆಗ್ಯುಲರ್ ಆಗಿ ನಡೀತಿರುತ್ತೆ.
ಸರ್ಕಾರ ಥಿಯೇಟರ್ಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ 50% ನಿಯಮ ಹಾಕಿರುವುದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸಿನಿಮಾ ರಂಗದವರು ಇವತ್ತು ಖುದ್ದು ಸಿಎಂ ಅವರನ್ನೇ ಭೇಟಿ ಮಾಡಿ ಥಿಯೇಟರ್ಗಳ ಮೇಲಿನ ನಿರ್ಬಂಧ ತೆರವಿಗೆ ಮನವಿಯನ್ನ ಮಾಡಿದ್ರು. ಸಿಎಂ ಅನ್ನು ಭೇಟಿ ಮಾಡಿದ್ರು, ಕೇಳಿದಕ್ಕೋಸ್ಕರ ಸೋಮವಾರ ಒಂದು ವಿಶೇಷವಾಗಿ ಒಂದು ಮೆಮೊರಾಂಡಮ್ ಕೂಡ ಎಕ್ಸ್ಪ್ಲೈನ್ ಮಾಡಿ ನಿಮ್ಮ ಕಷ್ಟ ಸುಖನ ನಾವು ಖಂಡಿತ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಡೀ ಥಿಯೇಟರ್ ನಿಯಮಗಳು ಏನ್ ಕೊಡ್ತಾರೋ ಅದನ್ನ ನಾವು ಸಂಪೂರ್ಣವಾಗಿ ಮಾಡ್ಕೊಳ್ಳೋದಕ್ಕೆ ನಾವು ರೆಡಿ ಇದೀವಿ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳ ಆದಿಯಾಗಿ ಅಶೋಕ್ ಸಾಹೇಬರು ಕೂಡ ಅವರು ಕೂಡ ಹೇಳಿದ್ರು. ಎಷ್ಟು AC ಥಿಯೇಟರ್ ಇದೆ, ಎಲ್ಲೆಲ್ಲ ನಾನ್ AC ಥಿಯೇಟರ್ ಇದೆ, ಡೀಟೇಲ್ಸ್ ಕೂಡ ಹೇಳ್ಯಾರೆ. ಅದನ್ನ ಮಾಡುವಂತ ಕೆಲಸ 100% ಮಾಡತಕ್ಕಂಥ ಚಿತ್ರರಂಗದ ನಿರ್ಮಾಪನ ಆಗುವಷ್ಟು ಕಷ್ಟ ನಮ್ಗೆ ಚೆನ್ನಾಗಿ ಗೊತ್ತು. ಸಿಕ್ಕಾಪಟ್ಟೆ ಬಂಡವಾಳಗಳು ಹಾಕಿದ್ರೆ ಅಂತ ನಿರ್ಮಾಪಕರು ಒಳ್ಳೆ ಮಾಡೋ ಕೆಲಸ ಯಾವತ್ತೂ ಮಾಡ್ತೀವಿ. ಇನ್ನು ಕಲ್ಯಾಣ ಮಂಟಪ ಮಾಲೀಕರು ಅಷ್ಟೇ ಸರ್ಕಾರದ ವಿರುದ್ಧ ಸಿಟ್ಟನ್ನ ಹೊರಹಾಕಿದ್ರು. ನಾವು ಸರ್ಕಾರಕ್ಕಾಗ್ಲಿ ಎಲ್ಲ ಮನವಿ ಕೊಟ್ಟಿರೋ ಪ್ರಕಾರ 50% ಕೊಡಲೇಬೇಕಂತ ಡಿಮ್ಯಾಂಡ್ ಮಾಡಿದ್ವಿ. ಸರ್ಕಾರಕ್ಕೆ SOP ಪ್ರೋಟೋಕಾಲ್ ಯಾವ ತರ ಮಾಡ್ತೀವಿ, ನಾವು ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಂಡು ಸ್ಯಾನಿಟೈಸರ್ ಇಟ್ಟು ಮಾಸ್ಕ್ ಇಂಪ್ಲಿಮೆಂಟೇಷನ್ ಮಾಡಿ ಇವೆಲ್ಲ ಮಾಡ್ತೀವಿ ಅಂತೇಳಿ ವಿಶ್ವಾಸನೂ ಕೊಟ್ಟಿದ್ದೀವಿ ಅವರಿಗೆ. ಹೋಟೆಲ್, ಬಾರ್, ರೆಸ್ಟೋರೆಂಟ್ ಮಾಲೀಕರು 100% ಅವಕಾಶ ಕೊಟ್ಟಿದ್ದಕ್ಕೆ ಖುಷಿಯಾಗಿದ್ದಾರೆ. ಒಟ್ನಲ್ಲಿ ಸೋಮವಾರದಿಂದ ಕೊರೋನಾ ಟಫ್ ರೂಲ್ಸ್ಗಳು ಬಹುತೇಕ ತೆರವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಉಳಿದ ಪ್ರಮುಖ ಸುದ್ದಿ ನೋಡೋಣ, ಚಿಕ್ಕ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಕಳೆದ ವರ್ಷ ದೇಶದಲ್ಲೇ ತಲ್ಲಣ ಎಬ್ಬಿಸಿದ್ದ ಪೆಗಾಸಸ್ ಪ್ರಕರಣಕ್ಕೆ ಮತ್ತೆ ಜೀವ ಬಂದಿದೆ. ಎಲೆಕ್ಷನ್ ಟೈಮಲ್ಲಿ ಹೊರಬಿದ್ದಿರುವ ಈ ಸುದ್ದಿಗೆ ಬಿಜೆಪಿಗೆ ತಲೆನೋವಾಗಿದ್ರೆ ಪ್ರತಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಇದರ ಮಧ್ಯೆನೇ ರಾಜಕೀಯ ಪಕ್ಷಗಳ ಆಸ್ತಿ ಲೆಕ್ಕನೂ ಹೊರಗೆ ಬಿದ್ದಿದೆ. ಬಿಜೆಪಿಯಿಂದ ಫೋನ್ ಕದ್ದಾಲಿಕೆ, ಗೂಢಾಚಾರಿಯ ಆರೋಪ. ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಆದ ನ್ಯೂಯಾರ್ಕ್ ಟೈಮ್ಸ್ ವರದಿ. 2017ರಲ್ಲಿ ಪ್ರಧಾನಿ ಮೋದಿ ಇಸ್ರೇಲ್ ಭೇಟಿ ವೇಳೆ $200 ಕೋಟಿ ಒಪ್ಪಂದ ಮಾಡಿಕೊಂಡಿದ್ರು. ಈ ಒಪ್ಪಂದದಲ್ಲಿ ಭಾರತ ಸರ್ಕಾರ ಇಸ್ರೇಲ್ನಿಂದ ಪೆಗಾಸಸ್ ತಂತ್ರಾಂಶವನ್ನ ಖರೀದಿಸಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ವರದಿ ಮಾಡಿದೆ. ಈ ವರದಿ ರಾಷ್ಟ್ರ ರಾಜಕಾರಣದಲ್ಲಿ ಕೋಲಾಹಲ ಸೃಷ್ಟಿಯಾಗಿದೆ. ಯಾಕಂದ್ರೆ ಇದೇ ಪೆಗಾಸಸ್ ಟೆಕ್ನಾಲಜಿ ಬಳಸಿಕೊಂಡು ದೇಶದ ಹಲವು ನಾಯಕರ ಮೇಲೆ ಕೇಂದ್ರ ಸರ್ಕಾರ ಗೂಢಾಚಾರಿಯೇ ನಡೆಸಿದೆ, ಫೋನ್ ಕದ್ದಾಲಿಕೆ ಮಾಡಿದೆ ಅನ್ನೋ ಆರೋಪ ಕೇಳಿ ಬಂದಿತ್ತು. ಇದೆಲ್ಲ ಸುಳ್ಳು ಅಂತ ಕೇಂದ್ರ ವಾದ ಮಾಡಿತು. ಸರ್ಕಾರ ದೇಶಕ್ಕೆ ದ್ರೋಹ ಎಸಗಿದೆ ಎಂದ ರಾಹುಲ್. ಪೆಗಾಸಸ್ ತಂತ್ರಾಂಶ ಖರೀದಿ ಬಗ್ಗೆ ಮೋದಿ ಸರ್ಕಾರ ಮೌನವಾಗಿತ್ತು. ಈಗ ನ್ಯೂಯಾರ್ಕ್ ಟೈಮ್ಸ್ ವರದಿಯಿಂದ ಮೋದಿ ಸರ್ಕಾರ ದೇಶಕ್ಕೆ ದ್ರೋಹ ಎಸಗಿದೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ನನ್ನ ಪ್ರಾಥಮಿಕ ಪ್ರಜಾಪ್ರಭುತ್ವ ಸಂಸ್ಥೆಗಳು, ರಾಜಕಾರಣಿಗಳು ಮತ್ತು ಸಾರ್ವಜನಿಕರ ಮೇಲೆ ಕಣ್ಣಿಡಲು ಮೋದಿ ಸರ್ಕಾರ ಪೆಗಾಸಸ್ ಖರೀದಿಸಿತು. ಸರ್ಕಾರಿ ಅಧಿಕಾರಿಗಳು, ವಿರೋಧ ಪಕ್ಷದ ನಾಯಕರು, ಸಶಸ್ತ್ರ ಪಡೆಗಳು, ನ್ಯಾಯಾಂಗದ ಪ್ರಮುಖರು ಸೇರಿದಂತೆ ಎಲ್ಲರೂ ಫೋನ್ ಕದ್ದಾಲಿಕೆಗೆ ಗುರಿಯಾಗಿದ್ದಾರೆ. ಇದು ದೇಶದ್ರೋಹದ ಕೆಲಸ, ಹೀಗಂತ ರಾಹುಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಹಲವರು ಪೆಗಾಸಸ್ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ. पार्लियामेंट में उन्होंने कहा कि हमारा कोई लेन देन नहीं, कोई खरीदा नहीं, कुछ नहीं, लेकिन न्यूयॉर्क टाइम्स दूसरे इसमें खुल के आ रहे हैं कि इन्होंने उसको खरीदा और खासकर हमारे मीडिया, जुडिशरी, सरकार के जो खामियां निकालते हैं उनके खिलाफ भी उन्होंने एक काम किया, जासूसी करने का. ದಿ ಬ್ಯಾಟಲ್ ಫಾರ್ ದಿ ವರ್ಲ್ಡ್ಸ್ ಮೋಸ್ಟ್ ಪವರ್ಫುಲ್ ಸೈಬರ್ ವೆಪನ್ ಹೆಸರಲ್ಲಿ ನ್ಯೂಯಾರ್ಕ್ ಪತ್ರಿಕೆ ಏನಂತ ವರದಿ ಮಾಡಿದೆ. ಏನಿದು ಪೆಗಾಸಸ್ ತಂತ್ರಾಂಶ ಅಂತ ನೋಡೋದಾದ್ರೆ, ಪೆಗಾಸಸ್ ಅನ್ನೋದು ಕಣ್ಗಾವಲು ಸಾಫ್ಟ್ವೇರ್. ಇಸ್ರೇಲ್ ದೇಶದ NSO ಗ್ರೂಪ್ ಸಂಸ್ಥೆಯದ್ದು. ಇಸ್ರೇಲ್ 10 ವರ್ಷಗಳಿಂದ ಪೆಗಾಸಸ್ ತಂತ್ರಾಂಶ ಬಳಸುತ್ತಿದೆ. ಬೇರೆ ಬೇರೆ ಆಪ್ತ ದೇಶಗಳಿಗೂ ಈ ತಂತ್ರಾಂಶ ಮಾರಾಟ ಮಾಡಿದೆ. ಪೆಗಾಸಸ್ ಕೆಲಸ ಏನು? ದೇಶದ ಭದ್ರತೆ, ಕಾನೂನು ಸುವ್ಯವಸ್ಥೆಗೆ ಸಹಕಾರಿ. ಗುಪ್ತಚರ ಸಂಸ್ಥೆಗಳಿಗೆ ಬೇಕಾಗುವ ಹೈಟೆಕ್ ಸಾಫ್ಟ್ವೇರ್. ಐಫೋನ್, ಆಂಡ್ರಾಯ್ಡ್, ಸ್ಮಾರ್ಟ್ಫೋನ್ ತಂತ್ರಾಂಶ ಕ್ಯಾಚ್ ಮಾಡುತ್ತೆ. ಮೊಬೈಲ್ ಫೋನ್ ಸ್ಯಾಟಲೈಟ್ ಸಿಗ್ನಲ್ ಪತ್ತೆ ಮಾಡುತ್ತೆ. ಪ್ರಮುಖವಾಗಿ ಉಗ್ರರ ಚಲನವಲನ ಪತ್ತೆ ಹಚ್ಚುವ ಸಾಧನ. ಪೆಗಾಸಸ್ ವಿವಾದ ಯಾಕೆ?
ಪೆಗಾಸಸ್ ಖರೀದಿಸಿದ್ದು ದೇಶದ ಭದ್ರತೆಗಾಗಿ, ಆದರೆ ಕೇಂದ್ರ ದುರುಪಯೋಗ ಮಾಡಿದೆ ಅನ್ನೋ ಆರೋಪ ರಾಜಕಾರಣಿಗಳು, ಗಣ್ಯರು, ಉದ್ಯಮಿಗಳು, ನಟ ನಟಿಯರು, ನ್ಯಾಯಮೂರ್ತಿಗಳ ಮೇಲೂ ಗೂಢಾಚಾರಿಯೇ ನಡೆದಿದೆ. ವಿದೇಶಿ ವರದಿ ಆಧರಿಸಿ ಕಾಂಗ್ರೆಸ್ ಆರೋಪ ಮಾಡಿತು. ಆಗ ಪೆಗಾಸಸ್ ಖರೀದಿ ಆಗಿಲ್ಲ ಅಂದಿತ್ತು ಕೇಂದ್ರ ಸರ್ಕಾರ. ಈಗ ಪೆಗಾಸಸ್ ಖರೀದಿ ಆಗಿದೆ ಅಂತ ವರದಿಯಾಗಿದೆ. ಇದೇ ವರದಿ ಆಧರಿಸಿ ಕಾಂಗ್ರೆಸ್ ಬಿಜೆಪಿ ಮೇಲೆ ಮುಗಿ ಬೀಳ್ತಿದ್ರೆ ಕೇಂದ್ರ ಸಚಿವ ಜನರಲ್ ವಿ.ಕೆ. ಸಿಂಗ್ ನ್ಯೂಯಾರ್ಕ್ ಟೈಮ್ಸ್ ಅನ್ನೋದು ಒಂದು ಸುಪಾರಿ ಮಾಧ್ಯಮ ಅಂತ ಟ್ವೀಟ್ ಹಾಕಿದ್ದಾರೆ. ಪೆಗಾಸಸ್ ವಿವಾದದ ಮಧ್ಯೆನೇ ದೇಶದ ಪ್ರಮುಖ ರಾಜಕೀಯ ಪಕ್ಷಗಳ ಆಸ್ತಿ ಲೆಕ್ಕ ಬಹಿರಂಗವಾಗಿದೆ. ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ವರದಿ ನೀಡಿದೆ. ಬಿಜೆಪಿ ಪಕ್ಷದ ಆಸ್ತಿ 4,847.78 ಕೋಟಿ, ಬಿಎಸ್ಪಿ ಪಕ್ಷದ ಆಸ್ತಿ 698.33 ಕೋಟಿ, ಕಾಂಗ್ರೆಸ್ ಪಕ್ಷದ ಆಸ್ತಿ 588.16 ಕೋಟಿ, ಸಮಾಜವಾದಿ ಪಕ್ಷದ ಆಸ್ತಿ 563.47 ಕೋಟಿ, ತೆಲಂಗಾಣ ರಾಷ್ಟ್ರ ಸಮಿತಿ ಆಸ್ತಿ 301.47 ಕೋಟಿ, ಎಐಎಡಿಎಂಕೆ ಪಕ್ಷದ ಆಸ್ತಿ 267.61 ಕೋಟಿ. ಎಲ್ಲ ಪಕ್ಷಗಳ ಒಟ್ಟು ಆಸ್ತಿ 9,117.95 ಕೋಟಿ. ಆ ಕಡೆ ಪೆಗಾಸಸ್ ರಾಜಕೀಯ, ಈ ಕಡೆ ಸಾವಿರಾರು ಕೋಟಿ ಆಸ್ತಿ ಘೋಷಣೆ ಬೆನ್ನಲ್ಲೇ ಪಂಚರಾಜ್ಯಗಳಲ್ಲಿ ಚುನಾವಣಾ ಕಾವು ರಂಗೇರ್ತಿದ್ದು, ಇವತ್ತಿನಿಂದ ಎಲೆಕ್ಷನ್ ಅಖಾಡದಲ್ಲಿ ಇದನ್ನೇ ಅಸ್ತ್ರವಾಗಿ ಬಳಸಿಕೊಳ್ಳೋಕೆ ಎಲ್ಲ ರಾಜಕೀಯ ಪಕ್ಷಗಳು ಶುರು ಮಾಡಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸೌಂದರ್ಯ ಸಾವು ಕುಟುಂಬಸ್ಥರಲ್ಲಿ ಪ್ರಶ್ನೆಯಾಗಿಯೇ ಉಳಿದಿದೆ. ಕೂಡು ಕುಟುಂಬದ ಹೆಣ್ಣು ಮಗಳ ದಿಢೀರ್ ನಿರ್ಗಮನಕ್ಕೆ ಕಾರಣವಾದರೂ ಏನು? ಕಾರಣ ಅನ್ನಿಸಿಕೊಳ್ತಿರೋದೆಲ್ಲವೂ ಊಹಾಪೋಹಗಳಂತೆಯೇ ಕಾಣ್ತಿದ್ದು, ಮನೆಯಲ್ಲಿ ಇವತ್ತು ಮಹಜರ್ ಪ್ರಕ್ರಿಯೆ ನಡೆದಿದೆ. ಮಾಜಿ ಸಿಎಂ ಯಡಿಯೂರಪ್ಪ ಮೊಮ್ಮಗಳ ಸಾವಿನ ಪ್ರಕರಣದ ತನಿಖೆ ಚುರುಕಾಗಿದೆ. ವಸಂತನಗರದಲ್ಲಿರುವ ಸೌಂದರ್ಯ ಪತಿ ನೀರಜ್ ಒಡೆತನದ ಫ್ಲಾಟ್ನಲ್ಲಿ ಪೊಲೀಸರು ಮಹಜರು ಪ್ರಕ್ರಿಯೆ ಪೂರ್ಣಗೊಳಿಸಿದ್ದಾರೆ. ನೀರಜ್ ಮತ್ತು ಮನೆ ಕೆಲಸದಾಕೆಯನ್ನ ಜೊತೆಯಲ್ಲೇ ಕರ್ಕೊಂಡು ಪೊಲೀಸರು ಎಲ್ಲ ಪರಿಶೀಲನೆ ಮಾಡಿದ್ರು. ಒಟ್ಟು 3 ಆಯಾಮಗಳಲ್ಲಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ. ಮೆಟೀರಿಯಲ್ ಸಾಕ್ಷಿ ಸಂಗ್ರಹ. ಸೌಂದರ್ಯ ನೇಣು ಬಿಗಿದ ಸ್ಥಿತಿಯಲ್ಲಿದ್ದ ರೂಮ್ನಲ್ಲಿ ಮತ್ತು ಇಡೀ ಅಪಾರ್ಟ್ಮೆಂಟ್ನಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದ್ರು. ಯಾವುದಾದರೂ ಡೆತ್ ನೋಟು ಬರೆದಿಟ್ಟಿದ್ದಾರಾ, ಆತ್ಮಹತ್ಯೆಗೆ ಯಾವ್ಯಾವ ವಸ್ತುಗಳನ್ನು ಬಳಸಿದ್ರು ಅಂತ ಪರಿಶೀಲಿಸಿ ಕೆಲವು ವಸ್ತುಗಳನ್ನು ವಶಕ್ಕೆ ಪಡೆದ್ರು. ಪ್ರತ್ಯಕ್ಷ ಸಾಕ್ಷಿ. ಸೌಂದರ್ಯ ಇದ್ದ ಅಪಾರ್ಟ್ಮೆಂಟ್ನ ಅಕ್ಕಪಕ್ಕ ಮನೆಯವರ ಹೇಳಿಕೆಯನ್ನ ಕಲೆ ಹಾಕಿದ್ದಾರೆ. ಮನೆ ಕೆಲಸದವರ ಹೇಳಿಕೆ ಪಡೆದಿದ್ದಾರೆ. ಪತಿ ನೀರಜ್ ಹೇಳಿಕೆಯನ್ನು ಪೊಲೀಸರು ಸಂಗ್ರಹ ಮಾಡಿದ್ದಾರೆ. ಡಿಜಿಟಲ್ ಎವಿಡೆನ್ಸ್ ಸಂಗ್ರಹ. ಸೌಂದರ್ಯ, ನೀರಜ್ ವಾಸವಿದ್ದ ಅಪಾರ್ಟ್ಮೆಂಟ್ನ ಸಿಸಿಟಿವಿ ದೃಶ್ಯಗಳು, ಸೌಂದರ್ಯ ಬಳಸುತ್ತಿದ್ದ ಮೊಬೈಲ್ ಫೋನ್, ಲ್ಯಾಪ್ಟಾಪ್, ಕಂಪ್ಯೂಟರ್ಗಳನ್ನು ಪರಿಶೀಲಿಸಿ ಡಿವಿಆರ್ಗಳನ್ನು ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖ ಸಾಕ್ಷಿಗಳು ಸಿಗುವ ಸಾಧ್ಯತೆಗಳಿವೆ. ಸಾವಿನ ಪೋಸ್ಟ್ಮಾರ್ಟಂ ವರದಿ. ಈಗಾಗಲೇ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಸೌಂದರ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಇದೆ. ಆದರೂ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದೇ ಸದ್ಯ ಇನ್ನೂ ಪ್ರಶ್ನೆಯಾಗೇ ಉಳಿದಿದೆ. ಇದಕ್ಕೆ ಉತ್ತರ ಹುಡುಕಲು ನೀರಜ್ ಅವರನ್ನು ಪ್ರಶ್ನೆ ಮಾಡುತ್ತಿದ್ದಾರೆ ಪೊಲೀಸರು. ನಿನ್ನೆಯಷ್ಟೇ ಸೌಂದರ್ಯ ಅಂತ್ಯಕ್ರಿಯೆ ಆಗಿತ್ತು. ಇವತ್ತು ಯಡಿಯೂರಪ್ಪ ಮತ್ತು ಇಡೀ ಕುಟುಂಬದವರು ವೀರಶೈವ ಲಿಂಗಾಯತ ಸಂಪ್ರದಾಯದ ಆಗಮ ಶಾಸ್ತ್ರದಂತೆ ಹಾಲು ತುಪ್ಪ ಕಾರ್ಯಕ್ರಮ ನೆರವೇರಿಸಿದ್ರು. ಇನ್ನು ಆತ್ಮಹತ್ಯೆಗೂ ಹಿಂದಿನ ದಿನ ಮಗುವನ್ನ ನೋಡಿಕೊಳ್ಳುವ ಕೆಲಸದಾಕೆಯ ಜೊತೆ ಬಿಟ್ಟು ಗಂಡನಿಂದಲೂ ದೂರ ಬೇರೆ ಕೊಠಡಿಯಲ್ಲಿ ಮಲಗಿದ್ದ ಸೌಂದರ್ಯ ಶವ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಅಕ್ಕಪಕ್ಕದವರ ಪ್ರಕಾರ ಯಾವುದೇ ಗಲಾಟೆಗಳಿರಲಿಲ್ಲ. ನೀರಜ್ ದೂರಿನ ಅನ್ವಯ ಪ್ರಕರಣ ದಾಖಲಾಗಿರುವುದರಿಂದ ಅವರ ಸಮ್ಮುಖದಲ್ಲೇ ಮಹಜರ್ ನಡೆಸಲಾಗಿದ್ದು, ಮುಂದಿನ ದಿನಗಳಲ್ಲಿ ತನಿಖೆಯಿಂದ ನಿಖರ ಕಾರಣ ಬಯಲಾಗಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಅಗ್ರ ರಾಷ್ಟ್ರೀಯ ವಾರ್ತೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ. ಅಗ್ರ ರಾಷ್ಟ್ರೀಯ ವಾರ್ತೆಗೆ ಮತ್ತೆ ಸ್ವಾಗತ. ದೆಹಲಿಯಲ್ಲಿ 73ನೇ ಗಣರಾಜ್ಯೋತ್ಸವದ ಸಮಾರೋಪ ಸಮಾರಂಭಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. ವಿಜಯ್ ಚೌಕಲ್ಲಿ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಕೇಂದ್ರದ ಸಚಿವರು, ಸಂಸದರು, ಗಣ್ಯರು ಸೇರಿದಂತೆ ಸೇನೆಯ 3 ವಿಭಾಗಗಳ ಮುಖ್ಯಸ್ಥರು ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾರತೀಯ ಸೇನಾ ಸಿಬ್ಬಂದಿಯಿಂದ ಬ್ಯಾಂಡ್ ವಾದ್ಯಗಳ ಸಂಗೀತ ರಾಗ ಮೊಳಗಿತು. ಇನ್ನು ಇದೇ ಮೊದಲ ಬಾರಿಗೆ ಬೀಟಿಂಗ್ ರಿಟ್ರೀಟ್ ಕಾರ್ಯಕ್ರಮದಲ್ಲಿ 1000 ಡ್ರೋನ್ ಹಾರಾಟ ನಡೆಸುವ ಮೂಲಕ ಹೊಸ ದಾಖಲೆ ನಿರ್ಮಿಸಿದೆ. 10 ನಿಮಿಷಗಳ ಕಾಲ ಡ್ರೋನ್ ಹಾರಾಟ ನಡೆಸಲಾಯಿತು. ಡ್ರೋನ್ನಲ್ಲಿ ಮೂಡಿದ ತಿರಂಗ ಚಿತ್ತಾಲ ಎಲ್ಲರ ಕಣ್ಮನ ಸೆಳೆಯಿತು.
शांति, सौहार्द हर भारतीय के मन में 1000 वर्षों पहले हमारे ऋषियों ने कहा था, वसुधैव कुटुंबकम। ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.